ನಮಸ್ಕಾರ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದು ತಲೆಗೆ ಹಾಕೊಳ್ಳೋದಕ್ಕೆ ಸೀಗೆಕಾಯಿ ರೆಡಿ ಮಾಡ್ತಾ ಇದ್ದೀನಿ. ತಲೆ ಸ್ನಾನ ಮಾಡೋಕ್ಕೆ ನಾಳೆ ಫ್ರೈಡೇ, ಅದಕ್ಕೆ ನಾನು ಈ ಥರ ಇದರಲ್ಲಿ ಕುಟ್ಕೊಂಡ್ಬಿಡ್ತೀನಿ. ಇದು ತುಂಬ ಗಟ್ಟಿ ಇರುತ್ತೆ. ಸ್ವಲ್ಪ ಸ್ವಲ್ಪ ಕುಟ್ಬಿಟ್ಟು ಹಾಕ್ಕೊತೀನಿ. ಇದು ಈ ಮೂರು ಯೂಸ್ ಮಾಡೋದ್ರಿಂದ ಒಬ್ಬೊಬ್ಬರ ಸ್ಕಿನ್ನಲ್ಲಿ ಬ್ಲ್ಯಾಕ್ ಇರುತ್ತೆ, ಒಳಗಡೆ ಥರ ಬ್ಲ್ಯಾಕ್ ಆಗಿ ಇರುತ್ತೆ, ಸ್ಕಿನ್ ಒಳಗಡೆ ಇರುತ್ತೆ, ಅದು ಹೋಗ್ಬಿಡುತ್ತೆ. ಅದು ಏಕೆಂದರೆ ಈ ಸರಿಯಾಗಿ ಸ್ನಾನ ಮಾಡೋದಿಲ್ಲ ನೋಡಿ. ಒಂದು 2 ಡೇಸ್ಗೆ 3 ಡೇಸ್ಗೆ ಸ್ನಾನ ಮಾಡ್ತಾರೆ ನೋಡಿ, ಅಂಥವ್ರಿಗೆ ಆ ಥರ ಬರುತ್ತೆ. ಇದು ಸೋಪ್ಕಾಯಿ ಒರಿಜಿನಲ್ ಬಂದು ಇದು ತುಂಬ ಪವರ್ ಇರುತ್ತೆ. ಈಗ ನಾವು ಅಂಗಡಿಯಲ್ಲಿ ತಗೊಳ್ಳೋ ಸೋಪ್ಗಿಂತ ಇದು ತುಂಬ ಬೆಟ್ರು. ಇದನ್ನು ಹಾಕ್ಕೊಂಡು ಸ್ನಾನ ಮಾಡಿ ನೋಡಿ, ರಿಸಲ್ಟ್ ನೀವೇ ಒಂದು 2-3 ಸತಿ ಮಾಡಿ ನೋಡಿ. ಆ ಬ್ಲ್ಯಾಕ್ ಇರುತ್ತೆ ನೋಡಿ, ಅದು ಹೋಗ್ಬಿಡುತ್ತೆ. ಅದು ನೀವು ಅಂಗಡಿಯಲ್ಲಿ ತರೋ ಸೋಪು ಅದರಿಂದ ಹೋಗೋದಿಲ್ಲ. ಏನೇ ಮಾಡಿದ್ರು ಅದು ಹಂಗೆ ಇರುತ್ತೆ. ಅದು ಯಾವ ಥರ ಹೇಳೋದು ಅಂದರೆ, ಈ ಥರ ಬ್ಲ್ಯಾಕ್ ಬರುತ್ತೆ, ಅದು ಸ್ಕಿನ್ ಒಳಗಡೆ ಇರುತ್ತೆ. ಇದು ಮಚ್ಚೆ ಇದಲ್ಲ, ಅದು ಹೋಗೋದಿಲ್ಲ. ಈ ಡಾಕ್ಟ್ರ್ ಎಲ್ಲ ಲೈಟ್ ಬಾಯ್ ಸೋಪು ಸಜೆಸ್ಟ್ ಮಾಡ್ತಾರೆ. ಅದರಿಂದ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾವು ಇದರಿಂದ ಗ್ಯಾರಂಟಿ ಹೋಗುತ್ತೆ, ನಾವು ಪಕ್ಕ ಹೋಗುತ್ತೆ. ಇದನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಗೆ ಗೊತ್ತಿದೆ. ಮಾಡೋರು ಮಾಡಿ ನೋಡಿ. 3 ಯೂಸ್ ಮಾಡ್ತೀನಿ ನಾನು. ಈಗ ನಲ್ಲಿಕಾಯಿ, ಸೋಪ್ಕಾಯಿ, ಸೀಗೆಕಾಯಿ 3 ತುಂಬ ಪವರ್ಫುಲ್ಲು. ಇದು ಗಂಧದ ಅಂಗಡಿಯಲ್ಲಿ ಸಿಗುತ್ತೆ. ಮತ್ತು ಡ್ಯಾಂಡ್ರಫ್ ಹೋಗುತ್ತೆ. ಮತ್ತು ಈ ಕರ್ಲಿ ಹೇರ್ ಇರೋರು ಸಿಲ್ಕಿ ಹೇರ್ ಬೇಕು ಅಂತಾರೆ ನೋಡಿ, ಅವ್ರಿಗೂ ತುಂಬ ಯೂಸ್ ಆಗುತ್ತೆ. ಇದು ಸ್ಟ್ರೈಟ್ ಹೇರ್ಸ್ ಮಾಡಿಸೋದಕ್ಕೆ ಇದು ನ್ಯಾಚುರಲ್ ಆಗಿ ಬರುತ್ತೆ. ತುಂಬ ಈ 3 ಯೂಸ್ ಮಾಡಬೇಕು. ಒಂದು 3-4 ಟೈಮ್ಸ್ ಯೂಸ್ ಮಾಡಿ, ರಿಸಲ್ಟ್ ಗೊತ್ತಾಗುತ್ತೆ. ನೈಸಾಗಿ ಬರುತ್ತೆ ಕೂದಲೆಲ್ಲ. ರಬ್ಬರ್ ಬ್ಯಾಂಡ್ ಹಾಕಿದ್ರೂ ನಿಲ್ಲಲ್ಲ ಒಂದೊಂದು ಸತಿ, ಆ ಥರ ಬಿದ್ದೋಗುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ. ಅದು ಕುಟ್ಟಿರೋದು ನ್ಯಾಚುರಲ್ ಆಗಿ ಸಿಲ್ಕಿ ಹೇರ್ ಆಗುತ್ತೆ. ಇದರಲ್ಲಿ ಯಾವ ಡೌಟು ಬೇಡ. ಯೂಸ್ ಮಾಡಿ ನೋಡಿ. ಬೇಕಾದ್ರೆ ಸ್ವಲ್ಪ ಸೀಗೆಕಾಯಿ ಇದನ್ನು ನೆನೆಸ್ಬಿಟ್ಟು ನಾನು ರಾತ್ರಿ ರುಬ್ತೀನಿ. ಏಕೆಂದರೆ ನನ್ನ ಮಿಷಿನ್ ಇಲ್ಲ ಇಲ್ಲಿ ಓಡಿಸ್ಕೊಂಬರೋದಕ್ಕೆ, ಎಲ್ಲಿದೆಯೋ ನಂಗೆ ಗೊತ್ತಿಲ್ಲ. ಅದಕ್ಕೆ ನಾನು ನೆನೆಸ್ಕೊಂಡ್ಬಿಟ್ಟು ಬೆಳಗ್ಗೆ ರುಬ್ಕೊತೀನಿ. ಕೂದಲು ಉದುರೋದು ಕಮ್ಮಿ ಆಗುತ್ತೆ, ಡ್ಯಾಂಡ್ರಫ್ ಹೋಗುತ್ತೆ, ಪಿಂಪಲ್ಸ್ ಕಮ್ಮಿ ಆಗುತ್ತೆ ಮುಖದಲ್ಲಿ. ನೀವೇ ಟ್ರೈ ಮಾಡಿ ನೋಡಿ.